ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಸೊ ಈ ರಾಶಿಯವರ ಗ್ರಹಗತಿಗಳು, ಶುಭಾಶುಭ ಫಲಗಳು ಈ ಹೊಸ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುತ್ತೆ ಗುರುಜಿ? ವೃಶ್ಚಿಕ ರಾಶಿ ಅಂದ ತಕ್ಷಣನೇ ವೃಶ್ಚಿಕ ರಂಧ್ರ ರಾಶಿ ಅದು. ಅದಕ್ಕೆ ತುಂಬಾ ಫೇಮಸ್ ಪರ್ಸನಾಲಿಟಿ ಅಂತ ಏನಿರ್ತಾರೆ ಅವ್ರದ್ದು ಮ್ಯಾಕ್ಸಿಮಮ್ ರಾಶಿ ಅಥವಾ ಲಗ್ನ ವೃಶ್ಚಿಕನೇ ಆಗಿರುತ್ತೆ. ಈ ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೆ ವರ್ಷ ಅಲ್ಲ. 26 ಅಷ್ಟೊಂದು ಒಳ್ಳೇದಲ್ಲ. ಏನಕ್ಕೆ ಅಂತಂದ್ರೆ 5ನೇ ಮನೆಯಲ್ಲಿ ಶನಿ ಸಂಚಾರ, 8ನೇ ಮನೆಯಲ್ಲಿ ಗುರು ಸಂಚಾರ. ಆಲ್ಮೋಸ್ಟ್ 2026 ಜೂನ್ ವರ್ಗುನು ಇವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಪಂಚಮ ಭಾವ ಪೂರ್ವ ಪುಣ್ಯ ಭಾವ. ಅದರಿಂದ ಪೂರ್ವ ಜನ್ಮದ ಕರ್ಮಗಳು ಅಂತ ಏನಿದೆ, ನೆಗೆಟಿವ್ಸ್ ಅಂತ ಏನಿದೆ, ಅದನ್ನೆಲ್ಲ ಫೇಸ್ ಮಾಡುವಂತ ಒಂದು ಟೈಮ್. ಅದಕ್ಕೆ ಪುತ್ರ ಶೋಕ ನಿರಂತರ. ಯಾರ ಮುಖಾಂತರ ಅನುಭವಿಸ್ತೀವಿ? ಇದು ಪಂಚಮ ಭಾವ, ಮೊದಲನೇ ಮಗ. ಅಷ್ಟಮದಲ್ಲಿ ಗುರು. ಅಷ್ಟಮದಲ್ಲಿ ಯಾವಾಗ ಗುರು ಕುತ್ಕೋತಾನೋ, ಒಂದು ಮೊದಲನೇ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಇವರಿಗೆ ನೋವನ್ನ ಅನುಭವಿಸಿರ್ತಾರೆ. ಮೊದಲನೇ ಮಗನ ಆರೋಗ್ಯಕ್ಕೋಸ್ಕರ ಧನವನ್ನ ವ್ಯಯ ಮಾಡುವಂತ ಒಂದು ಪರಿಸ್ಥಿತಿ ಬರ್ತದೆ, ಅಥವಾ ಅವನ ಎಜುಕೇಶನ್ಗೋಸ್ಕರ ಧನವನ್ನ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿ ಬರ್ತದೆ, ಅಥವಾ ಅವನೇನೋ ಕೋರ್ಸ್ ಮಾಡ್ತೀನಿ, ಅವ್ರೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಇವ್ರು ದುಡ್ಡು ಕೊಟ್ಟಿರ್ತಾರೆ, ಅದರಿಂದ ನಷ್ಟವನ್ನ ಅನುಭವಿಸಿರ್ತಾರೆ. ಒಟ್ಟಾರೆಯಾಗಿ ಮಕ್ಕಳ ವಿಚಾರದಲ್ಲಿ ಈ ವರ್ಷ ಸ್ವಲ್ಪ ನೋವನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಬಂದಿರುತ್ತೆ. ಸೇಮ್ ಟೈಮಲ್ಲಿ ಪಂಚಮ ಭಾವಾಧಿಪತಿ ಧನಾಧಿಪತಿ ಅಷ್ಟಮ ಭಾವದಲ್ಲಿ ಕೂತ್ಕೊಂಡಾಗ, ಧನಭಾವ ಅಂದ್ರೆ ಫೈನಾನ್ಷಿಯಲಿ ಈ ವರ್ಷ ಎಷ್ಟೇ ಅವರು ಕಷ್ಟಪಟ್ಟಿದ್ರು ಅವ್ರಿಗೆ ಅವರ ಎಕ್ಸ್ಪೆಕ್ಟೇಷನ್ ತರ ಗ್ರೋತ್ ಆಗಿರೋದಿಲ್ಲ. 1 ಲಕ್ಷ 2 ಲಕ್ಷ 10 ಲಕ್ಷ ದುಡ್ಡು ಬಂದಿದ್ರೆ 15 ಲಕ್ಷ ಲಾಸ್ ಮಾಡ್ಕೊಂಡಿರ್ತಾರೆ. ಅದರಿಂದ ಆರೋಗ್ಯದ ವಿಚಾರದಲ್ಲಿ ಪ್ಲಸ್ ಮಕ್ಕಳ ವಿಚಾರದಲ್ಲಿ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ಈ ನೋವೆಲ್ಲ ಎಲ್ಲಿವರೆಗೆ? ಓನ್ಲಿ ಜೂನ್ ವರೆಗೆ. ಜೂನ್ ಆದ್ಮೇಲೆ ಭಾಗ್ಯದ ಸ್ಥಾನಕ್ಕೆ ಹೋಗ್ಬಿಡ್ತಾನೆ. ಇವ್ರು ಏನೋ ವರ್ಕ್ ಮಾಡಿರ್ತಾರೆ, ಏನೋ ಕೆಲಸ ಮಾಡಿರ್ತಾರೆ, ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಸಡನ್ ಆಗಿ ಆ ದುಡ್ಡು ಬಂದ್ಬಿಡುವಂಥದ್ದು, ಯಾವುದೋ ಪ್ರಾಪರ್ಟಿ ಲಿಟಿಗೇಷನ್ ಸಾಲ್ವ್ ಆಗ್ಬಿಡುವಂಥದ್ದು, ಯಾವುದೋ ಪಿತ್ರಾರ್ಜಿತ ಆಸ್ತಿ ಬಂದ್ಬಿಡುವಂಥದ್ದು, ಈ ರೀತಿಯ ಎಲ್ಲ ಅನುಕೂಲಗಳು ಆಫ್ಟರ್ ಜೂನ್ ನಂತರ ಇವರಿಗೆ ಖಂಡಿತವಾಗಿಯೂ ಆಗುತ್ತೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಯಾರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರೋ, ಯಾರೆಲ್ಲ ಎಲೆಕ್ಟ್ರಿಷಿಯನ್ಸ್ ಇದ್ದೀರೋ, ಯಾರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ, ಮಿಲಿಟರಿಯಲ್ಲಿ ಯಾರಿದ್ದೀರೋ, ಮತ್ತೆ ಜಿಮ್ ಟ್ರೈನರ್ ಯಾರಾಗಿದ್ದೀರೋ, ಸ್ಪೋರ್ಟ್ಸ್ ಅಲ್ಲಿ ಯಾರಿದ್ದೀರೋ, ಇಂಥವ್ರಿಗೆಲ್ಲ ಆಫ್ಟರ್ ಜೂನ್ ಇಟ್ ಈಸ್ ವೆರಿ ಗುಡ್ ಟೈಮ್. ತುಂಬಾ ಪ್ರಮೋಷನ್ಸ್ ಆಗುವಂಥದ್ದು, ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು, ಒಳ್ಳೊಳ್ಳೆ ಕೆಲಸಗಳು ಸಿಗುವಂಥದ್ದು. ಅದರಿಂದ ನೀವೇನೇ ಜಾಬ್ ಬದಲಾವಣೆ ಮಾಡಬೇಕು, ಅದು ಒಂದು ಒಳ್ಳೆ ಮನೆಯಲ್ಲಿ ಶುಭ ಕಾರ್ಯ ಮಾಡಬೇಕು ಅಂತ ಇದೀವಿ, ಏನೋ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಮಾಡಬೇಕು ಅಂತ ಇದೀವಿ, ಮನೆ ಗೃಹಾದಿಗಳ ನಿರ್ಮಾಣ ಮಾಡಬೇಕು ಅಂತ ಇದೀವಿ ಅಂತಂದ್ರೆ ಆಫ್ಟರ್ ಜೂನ್ ನಂತರ ಇವರು ಪ್ರಯತ್ನವನ್ನ ಮಾಡೋದ್ರಿಂದ ಅದರಲ್ಲಿ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿ ಆಗ್ತದೆ. ಜೊತೆಗೆ ಇನ್ನೊಂದೇನೆಂದ್ರೆ, ಯಾವುದೇ ಸಾಮಾಜಿಕ ತಾಣಗಳನ್ನ ನಾವು ಒಳ್ಳೆ ವಿಚಾರಗಳಿಗೆ ಬಳಸ್ಕೋಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸಾಮಾಜಿಕ ತಾಣದಲ್ಲಿ ಪ್ರೊಫೆಷನ್, ನೀವೇನೋ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಾ, ಅದನ್ನ ನೀವು ಪ್ರಮೋಟ್ ಮಾಡ್ಕೋಬೇಕಾ ಮಾಡ್ಕೊಳ್ಳಿ. ಆದ್ರೆ ಯಾವುದೇ ಕಾರಣಕ್ಕೂ ಆಲ್ರೆಡಿ ಕರ್ಮವನ್ನ ಅನುಭವಿಸ್ತಾ ಇದ್ದೀರಾ ಈ ವರ್ಷ ವೃಶ್ಚಿಕ ರಾಶಿಯವರು, ಸುಮ್ನೆ ರೀಲ್ ಮಾಡಿ ಹಾಕೊಳ್ಳೋದು, ಏನೋ ಮನೇಲಿ ಫಂಕ್ಷನ್ ಆಗಿರೋದನ್ನ ತೆಗೆದ್ಬಿಟ್ಟು ಹಾಕೊಳ್ಳುವಂಥದ್ದು, ಯಾವ್ದೋ ಜಾಗಕ್ಕೆ ಹೋಗಿರೋದು ಫೋಟೋ ತೆಗೆದು ಹಾಕುವಂಥದ್ದು, ಯಾವ್ದೋ ಸ್ಕೂಟರ್ ತಗೊಂಡಿದ್ರೆ ತೆಗೆದ್ಬಿಟ್ಟು ಫೋಟೋ ಹಾಕೋದು, ಯಾವ್ದೋ ಕಾರ್ದು ಫೋಟೋ ತೆಗೆದು ಹಾಕುವಂಥದ್ದು, ಇದನ್ನ ಮಾಡಬೇಡಿ. ಈ ವರ್ಷ ಪ್ರಾಬ್ಲಮ್ ಆಗುತ್ತೆ. ಗುರುಗಳೇ ತುಂಬಾ ಜನ ಮಾಡಾಕ್ತಾರೆ, ಕರೆಕ್ಟ್ ಅಪ್ಪ. ಸಿನಿಮಾ, ನಾಟಕ, ನಟ ನಟಿಯರು ಇವರೆಲ್ಲ ಹಾಕೋಬೇಕು. ಯಾಕೆ ಹಾಕೋಬೇಕು ಅಂದ್ರೆ ಅವ್ರ ಪ್ರೊಫೆಷನ್ ಅದು. ಅವ್ರು ಆ ಥರದೊಂದಷ್ಟು ಮಾಡಿದಾಗ ಅವ್ರಿಗೆ ಆ ವಿಷಯದಲ್ಲಿ ಕೆಲಸಗಳು ಸಿಗುತ್ತೆ. ಆದ್ರೆ ನಿಮ್ಮ ಪ್ರೊಫೆಷನ್ ಬೇರೆ ಇದೆ, ನೀವ್ ಯಾಕೆ ಇದನ್ನ ಮಾಡ್ತಾ ಇದ್ದೀರಾ? ಅದನ್ನ ನಿಮ್ಮ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಈ ವರ್ಷ ಅತಿ ಹೆಚ್ಚು ಜನನಿಂದನೆಗೆ ಒಳಗಾಗುವಂಥದ್ದು, ಅವಮಾನಗಳನ್ನ ಅನುಭವಿಸುವಂಥದ್ದು. ವೃಶ್ಚಿಕ ಅಂದ್ರೆ ಚೇಳಮ್ಮ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಚೇಳಾದ್ರೆ ಪಾಡ್ಗದ ಹೋಯ್ತಿರುತ್ತೆ, ನೀವೇನ್ ಮಾಡ್ತೀರಾ? ಅದ್ ಕಚ್ಚೆಲ್ಲ ಏನು ಮಾಡಲ್ಲ, ಸುಮ್ನೆ ಕಲ್ ತಗೊಂಡು ಹೊಡಿತೀರಾ. ಅದರಿಂದ ಅತಿ ಹೆಚ್ಚು ನಿಂದನೆ ಅವಮಾನಗಳಿಗೆ ಒಳಪಡುವಂತವ್ರು ಯಾರು ಅಂದ್ರೆ ವೃಶ್ಚಿಕ ರಾಶಿ. ನೀವ್ ಯಾರ ವಿಚಾರಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರು ನಿಮ್ ವಿಚಾರಕ್ಕೆ ಬರ್ತಾರೆ. ಅದು ಹೆಸರಲ್ಲಿ ಅದೊಂದು ವಿಷಕಾರಿ ಅನ್ನೋ ಫೀಲ್ ಬರುತ್ತಲ್ವಾ? ಅವ್ರ ವಿಷಕಾರಿನೋ ಇಲ್ವೋ ಅದು. ಮತ್ತೆ ವಿಷಕಾರಿ ಇದ್ರು ನೀವು ನೋಡಿ, ಅದು ಸುಮ್ನೆ ಹೋಗಲ್ಲ. ಆದ್ರೆ ತಂಟೆಗೆ ಹೋದ್ರು ಮಾತ್ರ ಅದು ವಿಷಕಾರತ್ತೆ, ಇಲ್ಲಾಂದ್ರೆ ಅದ್ರ ಪಾಡ್ಕದಿರುತ್ತೆ. ಅದರಿಂದ ಈ ವರ್ಷ ಸ್ವಲ್ಪ ನಿಂದನೆಗೊಳಗಾಗುವಂಥದ್ದು, ಅವಮಾನಗಳಿಗೊಳಗಾಗುವಂಥದ್ದು, ದೃಷ್ಟಿಗೊಳಗಾಗುವಂಥದ್ದು ಇರುತ್ತೆ. ಅದಕ್ಕೆ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಬಿಡಿ. ನೀವ್ ಏನೇ ಮಾಡದಿದ್ರು ಅದನ್ನ ಸ್ವಲ್ಪ ಗುಟ್ಟಾಗಿ ಮಾಡಿ. ಸೈಡ್ ತಗೋಬೇಕಾ, ಊರವ್ರ ನಂಟರಿಗೆಲ್ಲ ಹೇಳ್ಕ ಮಾಡ್ಬೇಡಿ. ಏನೋ ಮನೆ ಭೂಮಿ ಪೂಜೆ ಮಾಡ್ಬೇಕಾ, ಗಂಡ ಹೆಂಡತಿ ಫಸ್ಟ್ ಸರ್ಕಲ್ ಒಂದ್ 4 ಜನ ಸೇರ್ಕ ಮಾಡ್ಕೊಳ್ಳಿ. ಒಂದ್ 50 ಜನನ್ನ ನೀವು ಭೂಮಿ ಪೂಜೆಗೆ ಕರೆದ್ರೆ ನೀವು ಗೃಹಪ್ರವೇಶ 3 ವರ್ಷ ಆದ್ರೂ ಮಾಡಕ್ಕಾಗಲ್ಲ, ದೃಷ್ಟಿಗೊಳಗಾಗ್ತೀರಾ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವು ಮಾಡ್ಬೇಕಾಗಿರುವಂಥದ್ದು ನರಸಿಂಹಸ್ವಾಮಿ ಆರಾಧನೆ ಮಾಡಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನರಸಿಂಹಸ್ವಾಮಿಯ ಪೂಜೆ, ನರಸಿಂಹಸ್ವಾಮಿ ಆರಾಧನೆ, ಅದರಲ್ಲೂ ಕೂಡ ಸಂಜೆ ಟೈಮಲ್ಲಿ ಬಾಗ್ಲಲ್ಲಿ
2 ದೀಪವನ್ನ ಚಿಟ್ಟು ಬಾಗಿಲಿಗೆ ಹೊರಮುಖವಾಗಿ ಕೂತ್ಕೊಂಡು, ಅಂದ್ರೆ ಮನೆ ಒಳಗ್ ಕೂತ್ಕೋಬೇಕು, ಆದ್ರೆ ಹೊರಗಡೆ ನೋಡ್ತಾ ಇರ್ಬೇಕು. ಹೊರಗಡೆ ಕೂತ್ಕೊಂಡು ನರಸಿಂಹಸ್ವಾಮಿ ಮಂತ್ರ ಅಥವಾ ನರಸಿಂಹಸ್ವಾಮಿ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಈ ವರ್ಷ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಜೊತೆಗೆ ನಾನು ಹೇಳಿದಂತ ಒಂದಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತಗೊಳ್ಳಿ. ಓವರ್ ಆಲ್ ವೃಶ್ಚಿಕ ರಾಶಿಯವರಿಗೆ 50-50 ವರ್ಷ. ಆಫ್ಟರ್ ಜೂನ್ ಇಟ್ ಇಸ್ ವೆರಿ ಗುಡ್ ಟೈಮ್, ತುಂಬಾ ಒಳ್ಳೇದಾಗುತ್ತೆ, ಏನು ಟೆನ್ಷನ್ ತಗೊಳ್ಳೋದು ಬೇಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.